ಜೋಗಿ ಪ್ರೇಮ್ ಅಂಡ್ ಡಿ ಬಾಸ್ ದರ್ಶನ್ ತೂಗುದೀಪ್ ಇಬ್ಬರು ಪರದಾಡುತ್ತಾ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಹವಾ ಎಬ್ಬಿಸಿದ್ದ ಕರಿಯ ಸಿನಿಮಾ ಮೂಲಕ ಜೋಗಿ ಪ್ರೇಮ್ ಅಂಡ್ ಡಿ ಬಾಸ್ ದರ್ಶನ್ ತೂಗುದೀಪ್ ಒಟ್ಟಿಗೆ ಸಿನಿಮಾ ಮಾಡಿ ಕನ್ನಡಿಗರ ಮನಸ್ಸು ಗೆದ್ದಿದ್ರು. ಆದರೆ ಕೆಲವು ವರ್ಷಗಳ ಹಿಂದೆ ಜೋಗಿ ಪ್ರೇಮ್ ಕುರಿತು ಮಾತನಾಡಿದ್ದ ಡಿ ಬಾಸ್ ದರ್ಶನ್ ತೂಗುದೀಪ್ ಪುಡಾಂಗ್ ಎಂಬ ಪದ ಪ್ರಯೋಗ ಮಾಡಿ ಉರಿಯುವ ಬೆಂಕಿಗೆ ಪೆಟ್ರೋಲ್ ಸುರಿದಿದ್ರು. ನಿರ್ಮಾಪಕ ಉಮಾಪತಿ ಗೌಡ ಅಂಡ್ ಡಿ ಬಾಸ್ ದರ್ಶನ್ ತೂಗುದೀಪ್ ನಡುವೆ ಗಲಾಟೆ ನಡೆಯುವ ವೇಳೆ ಸುಮ್ಮನೆ ಜೋಗಿ ಪ್ರೇಮ್ ಹೆಸರನ್ನೂ ಪ್ರಸ್ತಾಪ ಮಾಡಿದ್ರು ಡಿ ಬಾಸ್ ದರ್ಶನ್ ಅವರು ಎಂಬ ಆರೋಪ ಕೇಳಿಬಂದಿತ್ತು. ದರ್ಶನ್ ಹೀಗೆ ಜೋಗಿ ಪ್ರೇಮ್ ಎನ್ ದೊಡ್ಡ ಪುಡಾಂಗ್ ಅನ್ನೋ ಪದ ಪ್ರಯೋಗ ಮಾಡಿದ ನಂತರ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು. ಅದೇ ವೇಳೆ ಖುದ್ದಾಗಿ ಜೋಗಿ ಪ್ರೇಮ್ ವಾರ್ನಿಂಗ್ ಕೊಟ್ಟಿದ್ರು. ಅಂದಹಾಗೆ ಜೋಗಿ ಪ್ರೇಮ್ ನಿರ್ದೇಶನ ಮಾಡಿರುವ ಆ್ಯಂಡ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹೀರೋ ಆಗಿ ಮತ್ತೆ ಎಂಟ್ರಿ ಕೊಡ್ತಿರುವ ಕೆಡಿ ದ ಡೆವಿಲ್ ಸಿನಿಮಾ ಈಗ ದೊಡ್ಡ ಸೌಂಡ್ ಮಾಡ್ತಾ ಇದೆ. ಅದರಲ್ಲೂ ಕೆಡಿ ದಿ ಡೆವಿಲ್ ಚಿತ್ರದ ಶಿವ ಲಿರಿಕಲ್ ಸಾಂಗ್ ವಿಡಿಯೋ ಹವಾ ಎಬ್ಬಿಸಿ ಭಾರೀ ಸಂಚಲನ ಸೃಷ್ಟಿ ಮಾಡಿದೆ. ಕೆಡಿ ದಿ ಡೆವಿಲ್ ಚಿತ್ರದ ಶಿವ ಲಿರಿಕಲ್ ಸಾಂಗ್ನಲ್ಲಿ ಗುರುವೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಎನ್ನುವ ಲಿರಿಕ್ಸ್ ಇದೆ. ಹಾಗೆ ದೌಲತ್ತಲ್ಲಿ ಮೆರೆದೋರೆಲ್ಲ ಹಿಸ್ಟ್ರಿಲಿ ಉಳಿಯೋದಿಲ್ಲ, ಕಾಲೆಳೆಯೋಗಿ ಬಂದೋರೆಲ್ಲ ಕಾಲ್ ಕೆಳಗೆ ಉಳಿದೋದ್ರಲ್ಲ, ನೀನಂಥೋನಲ್ವೇ ಅಲ್ಲ, ನೀನಂಥೋನಲ್ವೇ ಅಲ್ಲ, ನಿನ್ನಂಗೆ ಯಾರೂ ಇಲ್ಲ, ಬಕೆಟ್ ಹಿಡಿಯೋರ್ನೆಲ್ಲ ಸೈಡ್ ಇಟ್ಟು ಹೋಯ್ತಾ ಇರ್ಲ ಅನ್ನೋ ಸಾಲುಗಳು ಇದ್ದು ಇದನ್ನ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರಿಗೆ ಬರೆದಿದ್ದಾರೆ ಅನ್ನೋ ಆರೋಪವನ್ನ ಕೆಲವರು ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಸ್ಟಾರ್ ಬಿಗ್ ಬಾಸ್ OTT ಸ್ಪರ್ಧಿ ಸೋನು ಶ್ರೀನಿವಾಸ್ ಗೌಡ ಕೆಲವು ದಿನಗಳ ಹಿಂದೆ ಅಭಿಮಾನಿಗಳು ಪದೇ ಕೇಳ್ತಾ ಇದ್ದ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಈ ವರ್ಷ ಆರಂಭದಲ್ಲಿ ಬಡ ಕುಟುಂಬಕ್ಕೆ ಸೇರಿದ ಹುಡುಗಿಯೊಬ್ಬಳಿಗೆ ಸೋನು ಸಾಕಷ್ಟು ಸಹಾಯ ಮಾಡಿದ್ಲು. ಪ್ರತಿಯೊಂದನ್ನು ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ಲು. ಆದರೆ ಮಕ್ಕಳ ಇಲಾಖೆಯವರು ಸೋನು ದತ್ತು ತೆಗೆದುಕೊಂಡಿರುವುದಾಗಿ ವಿಡಿಯೋ ಹಾಕ್ತಿದ್ದಾಳೆ. ಆದರೆ ಆ ವಯಸ್ಸಿನ ಹುಡುಗಿಯನ್ನ ದತ್ತು ತೆಗೆದುಕೊಳ್ಳುವ ಹಕ್ಕು ಆಕೆಗೆ ಇಲ್ಲ ಅಂತ ದೂರು ನೀಡಿದ್ರು. ಇಷ್ಟು ದಿನ ಸೋನುಗೆ ಸಪೋರ್ಟ್ ಆಗಿದ್ದ ಆ ಹುಡುಗಿ ಪೋಷಕರು ವಿರುದ್ಧ ನಿಂತು ದೂರು ನೀಡುತ್ತಾರೆ. ಹೀಗಾಗಿ ಒಂದೆರಡು ವಾರ ಸೋನುಗೆ ಸೆಂಟ್ರಲ್ ಜೈಲಿನ ವನವಾಸ ಶುರುವಾಗುತ್ತೆ. ಜಾಮೀನು ಪಡೆದು ಹೊರಬಂದು ತಿಂಗಳು ಕಳೆದರೂ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದೆ ಎನ್ನಲಾಗಿದೆ. ಈ ಕೋರ್ಟ್ ಕೇಸ್ ಬಗ್ಗೆ ಸೋನು ಫಾಲೋವರ್ಸ್ ಪ್ರಶ್ನೆ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ, ಹೀಗಾಗಿ ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡುವಂತೆ, ಹೆಸರು ಹೇಳುವಂತಿಲ್ಲ. ಇಷ್ಟು ದಿನಗಳಿಂದ ನಾನು ಸುಮ್ಮನಿರೋದು ಅದಕ್ಕೆ. ಕೋರ್ಟ್ನಲ್ಲಿ ಕೇಸ್ ಮುಗಿಲಿ, ನಾನು ಕ್ಲಾರಿಟಿ ಕೊಡ್ತೀನಿ. ತಿಂಗಳಿಗೆ 1-2 ಸಲ ಕೋರ್ಟ್ಗೆ ಹೋಗ್ತಿದ್ದೀನಿ ಬರ್ತಿದ್ದೀನಿ, ಪದೇ ಹೋಗ್ತಾ ಇರಬೇಕು ಬರ್ತಾ ಇರಬೇಕು ಅಂತ ಮೈಂಡ್ ಅಪ್ಸೆಟ್ ಆಗಿದೆ. ಆದಷ್ಟು ಬೇಗ ಈ ಕೇಸ್ ಮುಗಿಬೇಕು ಅನಿಸ್ತಾ ಇದೆ. ಕೇಸ್ ನಡೀತಾ ಇರೋದ್ರಿಂದ ನಾನು ವಿದೇಶಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತ ಸೋನು ಉತ್ತರಿಸಿದ್ದಾರೆ. ಆಂಕರ್ ಅನುಶ್ರೀ ಕರುನಾಡ ಮಾತಿನ ಮಲ್ಲಿ ಅಂತಲೇ ಖ್ಯಾತಿ ಪಡೆದಿರುವ ಈಕೆಯ ಬಗ್ಗೆ ಆಗಾಗ್ಗೆ ಸುದ್ದಿ ಹರಿದಾಡ್ತಾನೆ ಇರುತ್ತೆ. ಮುಖ್ಯವಾಗಿ ಮದುವೆ ವಿಚಾರಕ್ಕೆ ಸುದ್ದಿಯಾಗೋ ಅನುಶ್ರೀ ಇತ್ತೀಚೆಗೆ ತಮ್ಮ ಸಂದರ್ಶನವೊಂದರಲ್ಲಿ ಹೇಳಿಕೆ ನೀಡಿದ್ದು ಅಚ್ಚರಿ ಮೂಡಿಸಿದ್ದಾರೆ. ಅನುಶ್ರೀ ಎಲ್ಲೇ ಹೋದರೂ ಅವರ ಅಭಿಮಾನಿಗಳು ಕೇಳೋದು ಒಂದೇ ಪ್ರಶ್ನೆ, ಮದುವೆ ಯಾವಾಗ ಅಂತ. ಇದಕ್ಕೆ ಉತ್ತರ ಕೊಟ್ಟು ಸುಸ್ತಾದ ನಟಿ ಮುಂದಿನ ವರ್ಷ ಅಂದರೆ 2025ರಲ್ಲಿ ಮದುವೆ ಆಗ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರು. ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸೂಪರ್ ಫನ್ ಇಂಟರ್ವ್ಯೂ ವಿತ್ ಕನ್ನಡ ಯೂಟ್ಯೂಬರ್ಸ್ ಎಂಬ ಎಪಿಸೋಡ್ ರಿಲೀಸ್ ಮಾಡಿದರು. ಈ ಎಪಿಸೋಡ್ನಲ್ಲಿ ಫನಿ ಟಾಕ್ಸ್ ನಡೀತಾ ಇತ್ತು. ಮೂಲತಃ ಮಂಗಳೂರಿನವರಾದ ಅನುಶ್ರೀ ತಮ್ಮ ಪ್ರತಿ ಟಾಕ್ ಶೋನಲ್ಲೂ ಒಬ್ಬರಲ್ಲ ಒಬ್ಬರು ಶೆಟ್ಟಿ ಜನಾಂಗದ ಒಬ್ಬ ಅತಿಥಿಯನ್ನು ಕರೀತಾರೆ ಎಂಬ ಕಮೆಂಟ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಇದನ್ನು ಅನೇಕ ಬಾರಿ ಅನುಶ್ರೀ ಅವರೇ ಹೇಳಿಕೊಂಡಿದ್ರು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆಯೊಂದು ನಡೆದಿದೆ. ಯೂಟ್ಯೂಬರ್ ಗೌರವ್ ಶೆಟ್ಟಿಯನ್ನು ಮಂಗಳೂರು ಮೂಲದ ಶೆಟ್ಟಿ ಅಂದರೆ ಬಂಟ ಶೆಟ್ಟಿ ಅಂತ ಅನೇಕರು ಭಾವಿಸಿದ್ರು. ಆದರೆ ಅದಕ್ಕೆ ಸ್ಪಷ್ಟನೆ ಕೊಟ್ಟ ಅನುಶ್ರೀ, ನೀವು ಮಂಗಳೂರು ಶೆಟ್ಟಿ ಅಲ್ಲ, ಬೇರೆ ಶೆಟ್ಟಿ ಅಂದಿದ್ದಾರೆ. ಅದೇ ಸಂದರ್ಭದಲ್ಲಿ ಈ ಸಲ ನಾನು ಮಂಗಳೂರು ಮೂಲದ ಶೆಟ್ಟಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂತ ನಕ್ಕಿದ್ದಾರೆ. ಆದರೆ ಆ ವೇಳೆ ಇಂಟರ್ವ್ಯೂನಲ್ಲಿ ಭಾಗವಹಿಸಿದ್ದ ಹಿರಿಯ ನಟಿ ಆಶಾರಾಣಿ ಅವರು ನಾನು ಮಂಗಳೂರಿನವಳು ಎಂದಿದ್ದಾರೆ. ಅದಕ್ಕೆ ಪ್ರತಿಕ್ರಿಯಿಸಿದ ಅನುಶ್ರೀ, ನೋಡಿ ನಾನು ಬಿಟ್ಟರು ನನ್ನನ್ನು ತುಳು ಬಿಡೋದಿಲ್ಲ ಎಂದಿದ್ದಾರೆ. ಪುಷ್ಪ 2 ಪ್ರದರ್ಶನದ ವೇಳೆ ಸಂಭವಿಸಿದ್ದ ಕಾಲ್ತುಳಿತದಲ್ಲಿ ಮೃತಪಟ್ಟ ಮಹಿಳೆ ರೇವತಿ ಕುಟುಂಬಕ್ಕೆ ಚಿತ್ರದ ನಾಯಕ ನಟ ಅಲ್ಲು ಅರ್ಜುನ್
ನಿರ್ಮಾಣ ಸಂಸ್ಥೆ ಮತ್ತು ನಿರ್ದೇಶಕರು ಒಟ್ಟು 2 ಕೋಟಿ ಪರಿಹಾರ ನೀಡಿದ್ದಾರೆ. ಈ ಮಧ್ಯೆ ತೆಲಂಗಾಣ ರಾಜ್ಯ ಚಲನಚಿತ್ರ ಅಭಿವೃದ್ಧಿ ನಿಗಮದ FTC ಅಧ್ಯಕ್ಷ ಮತ್ತು ಪ್ರಮುಖ ನಿರ್ಮಾಪಕ ದಿಲ್ ರಾಜು ಅವರು ಸರ್ಕಾರ ಮತ್ತು ಚಲನಚಿತ್ರೋದ್ಯಮದ ನಡುವೆ ಆರೋಗ್ಯಕರ ಸಂಬಂಧವನ್ನು ಬೆಳೆಸಲು ಚಿತ್ರರಂಗದ ನಿಯೋಗದ ಜೊತೆ ಗುರುವಾರ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರನ್ನ ಭೇಟಿ ಮಾಡಲಿದ್ದೇವೆ ಅಂತ ಹೇಳಿದರು. ಅಲ್ಲು ಅರ್ಜುನ್ ಅವರ ತಂದೆ ಮತ್ತು ಹಿರಿಯ ನಿರ್ಮಾಪಕ ಅಲ್ಲು ಅರವಿಂದ್, ದಿಲ್ ರಾಜು ಮತ್ತು ಇತರರೊಂದಿಗೆ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಕಾಲ್ತುಳಿತದಲ್ಲಿ ಗಾಯಗೊಂಡಿರುವ ಬಾಲಕನ ಆರೋಗ್ಯ ವಿಚಾರಿಸಿದರು. ವೈದ್ಯರೊಂದಿಗೆ ಮಾತನಾಡಿದ ನಂತರ ಪ್ರತಿಕ್ರಿಯಿಸಿದ ಅಲ್ಲು ಅರವಿಂದ್, ಬಾಲಕ ಚೇತರಿಸಿಕೊಳ್ಳುತ್ತಿದ್ದಾನೆ ಮತ್ತು ಈಗ ಕೃತಕ ಉಸಿರಾಟದ ವ್ಯವಸ್ಥೆ ಇಲ್ಲದೆ ಉಸಿರಾಡುತ್ತಿದ್ದಾನೆ ಅಂತ ವೈದ್ಯರು ತಿಳಿಸಿದ್ದು ಸಮಾಧಾನ ತಂದಿದೆ ಅಂತ ತಿಳಿಸಿದರು. ಬಾಲಕನ ಸಂಪೂರ್ಣ ಚೇತರಿಕೆಯ ಬಗ್ಗೆ ವೈದ್ಯರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎಂದರು. ಬಿಗ್ ಬಾಸ್ ಸೀಸನ್ 11 ಕೆಲವೇ ದಿನಗಳಲ್ಲಿ ಕೊನೆಯ ಹಂತಕ್ಕೆ ತಲುಪಲಿದೆ. ಸ್ಪರ್ಧಿಗಳ ಮಧ್ಯ ಪೈಪೋಟಿ ಜೋರಾಗಿಯೇ ಇದೆ. ಸದ್ಯ ಮನೆಯಲ್ಲಿ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿದ್ದಾರೆ. ಅದರಲ್ಲಿ ಭವ್ಯ ಅವರು ಮೋಸದಾಟ ಆಡಿದ್ದಾರೆ ಎಂಬುದು ಮೋಕ್ಷಿತಾ ಮಂಜು ವಾದ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಟಾಸ್ಕ್ ಒಂದನ್ನು ನೀಡಿದ್ರು. 9 ಅಭ್ಯರ್ಥಿಗಳು ತಮ್ಮ ಬ್ಯಾಸ್ಕೆಟ್ನಲ್ಲಿ ಚೆಂಡನ್ನು ಹಾಕಬೇಕು. ಅದಕ್ಕೆ ಮಂಜು ಅವರು ಬಿಗ್ ಬಾಸ್ ಹೇಳಿದ್ದು ನಂಬರ್ನಿಂದ ಬಾಲ್ ಬಿದ್ದರೆ ಮಾತ್ರ ಎಂದಿದ್ದಾರೆ. ಅದಕ್ಕೆ ಮೋಕ್ಷಿತಾ ಅದು ಕೂಡ ಬಿದ್ದಿಲ್ಲ ಎಂದಿದ್ದಾರೆ. ಅವರದ್ದು ಯಾವುದೇ ನಂಬರ್ನಿಂದ ಬಾಲ್ ಬಿದ್ದಿರೋದು ನೋಡಿಲ್ಲ ಅಂತ ಮೋಕ್ಷಿತಾ ತ್ರಿವಿಕ್ರಮ್ಗೆ ಹೇಳ್ತಾರೆ. ಅದಕ್ಕೆ ರಜತ್ ಕೂಡ ತ್ರಿವಿಕ್ರಮ್ ಜೊತೆ ನಾನು ನೋಡಿದೆ, ಆದರೆ ಭವ್ಯ ಅವರು ಸುಮ್ಮನೆ ಇರಿ ಅಂತ ಹೇಳಿದರು ಅಂತಾರೆ. ಇಂದಿನ ಸಂಚಿಕೆಯಲ್ಲಿ ಭವ್ಯ ಆಡಿರೋದು ಸತ್ಯವಾ ಅಥವಾ ಮೋಸ ಮಾಡಿದ್ರಾ ಅನ್ನೋದು ಗೊತ್ತಾಗಲಿದೆ. ಹಿಂದೊಮ್ಮೆ ಮನೆಯಲ್ಲಿ ಹಗ್ಗದ ಟಾಸ್ಕ್ನಲ್ಲಿ ಐಶ್ವರ್ಯ ಆಡ್ತಿರುವಾಗ ಭವ್ಯ ಗೌಡ ಉಸ್ತುವಾರಿ ಆಗಿದ್ರು. ಸುಖಾಸುಮ್ಮನೆ ಫೌಲ್ ಕೊಟ್ಟಿದ್ರು. ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಮಧ್ಯೆ ತುಂಬಾನೇ ಆಪ್ತತೆ ಇದೆ. ಆದರೆ ಇಂದಿನ ಟಾಸ್ಕ್ ಬಗ್ಗೆ ಅಸಲಿ ಸತ್ಯ ಏನು ಎಂಬುದರ ಮೇಲೆ ಅವರಿಬ್ಬರ ಸ್ನೇಹ ನಿಂತಿದೆ ಅಂತಿದ್ದಾರೆ ನೆಟ್ಟಿಗರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.